ಈ ಬಾಡಿ ನಾನು ಎತ್ಕೋಬೇಕೀಗ. ಹೀರೋಯಿನ್ ಎಂಟ್ರಿ ಆದ್ಲು, ಒಳಗೋಗಿ ರೊಮ್ಯಾನ್ಸ್ ಮಾಡಿ ಅಂತ ಹೇಳ್ತಾವ ಅಷ್ಟೇ. ಟುನ್ 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 ಟುನ್. ಹೆಂಗೆ ರೆಡಿ ಆಗಿದ್ದಾಳೆ ಬಾ ಬಾ ಬಾ. ಬೇಗ ಮುಗಿಸ್ತೀನಿ, ಬೇಗನೆ ಮುಗಿಸ್ತೀನಿ. ತೋರಿಸಿ ಅಲ್ಲಿ ನಾಯಿಗಳು ಕೂತಿದ್ದಾವೆ ನೋಡಲ್, ಬಾ ಕೂತ್ಕೋ. ಹೆಂಗ್ ಸಖತ್ತಾಗಿ ಬಂದಿದೆ ಅಂದ್ರೆ ಜಂಪ್ ಮಾಡೋದು ಬೇಡ, ಹಂಗಿಂದಾನೆ ಸೈಡಿಂದಾನೆ ಬರೋದಿತ್ತಲ್ಲ ಅಂದ್ಬಿಡ್ತಾರೆ. ಮೇಕಪ್ ಮಾಡ್ಕೊಂಡ್ರೆ ಅಷ್ಟೇ ನೋಡಕ್ಕಾಗೋದು. ನೋಡಿ ನಮ್ಮ ಅಣ್ಣ ಬಂದಿದ್ದಾನೆ. ಹಲೋ ಬಾಯ್. ಶುರು. ಆಕ್ಷನ್. ಕ್ಯೂಟಿ ಕ್ಯೂಟಿ ರೆಡಿ. ನೋಡಿ ನಾಚ್ಕೊಂಡು ತಲೆನ ಬೆಂಡ್ ಮಾಡೋದು ನೋಡಿ. ಬೆಬ್ಬೆ ರೆಡಿನಾ? ರೆಡಿ. ಮಗ ನೋಡ್ರಿ ರೆಡಿ ಇದ್ದಂಗೆ ಕಾಣ್ತಿಲ್ಲ. ಸೊ ನಾವೆಲ್ಲಿದ್ದೀವಿ? ನಾವು ಬೆಂಗಳೂರಲ್ಲಿ ಇದ್ದೀವಿ. ಏನಕ್ಕೋಸ್ಕರ ಬಂದಿದ್ದೀವಿ? ಕ್ಯೂಟಿ ಬಾಯ್ಲಿ, ಬೇಗ ಬಾಯ್ಲಿ. ಅಯ್ಯೋ ಭಾರಿ ಸುಂದ್ರಿ. ಆ್ಯಕ್ಚುಲಿ ನಮ್ಮ ಕ್ಯೂಟಿ ಬರ್ತಡೇ ಇನ್ನೇನು ಹತ್ತಿರ ಬಂತು, ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡಿಸೋಕ್ಕೆ ಬಂದಿದ್ದೀವಿ ನಾವು ಬೆಂಗಳೂರಿಗೆ. ಅಯ್ಯೋ ಸುಂದ್ರಿ ನೋಡು, ಆಡೋದು ನೋಡಿ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಹೇಳಿದ್ದೆ 3 ವಿಚಾರಕ್ಕೋಸ್ಕರ ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ ಅಂತ. ಮೊದಲನೇ ವಿಚಾರ, ನಮ್ಮ ಅತ್ತೆಗೆ ಮತ್ತು ನಮ್ಮ ಅಮ್ಮಂಗೆ ಸೀರೆ ತಗೋಬೇಕಿತ್ತು, ಅದು ತಗೊಂಡಾಯ್ತು. ಆ ವ್ಲಾಗ್ ನೀವು ಆಲ್ರೆಡಿ ನೋಡಾಗಿದೆ. ಇನ್ನು ಎರಡನೇದೇನು? ಓಕೆ, ಎರಡನೇದು ಬಂದು ಬರ್ತಡೆಗೆ, ನಮ್ಮ ಕ್ಯೂಟಿ ಬರ್ತಡೆಗೆ ನನಗೆ, ಇವಳಿಗೆ, ಪಾಪುಗೆ ಬರ್ತಡೆಗೆ ಯಾವ ಬಟ್ಟೆ ಹಾಕೊಳ್ತೀವಿ ಅಂತ ಅಳತೆ ಕೊಡೋದಕ್ಕೆ ಅಂತ ಸೆಲೆಕ್ಷನ್ ಮಾಡೋದಕ್ಕೋಸ್ಕರ ಬಂದಿದ್ವಿ. ಆ ವ್ಲಾಗುವೆ ನೀವು ನೋಡಾಯ್ತು. ಎರಡಾಯಿತು. ಈಗ 3ನೇ ಕೆಲಸ ಈಗ ಶುರು. ಸೊ ನನ್ನ ಕ್ಯೂಟಿ ಬರ್ತಡೇಗೆ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ಆ ವಿಡಿಯೋ ಶೂಟ್ ಮಾಡ್ಸೋಕ್ಕೋಸ್ಕರನೇ ಇವಾಗ ಬಂದಿದ್ದೀವಿ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಶೂಟ್ ಸಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಳು ಕೋಆಪ್ರೇಟ್ ಮಾಡಿದ್ರೆ, ಇವಳು ತಿಮ್ಮಿ ಥರ ನಗಡದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇನ್ನೇನು ಇವಾಗ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಶೂಟ್. ಅಂದರೆ ನಾವು ಎಲ್ಲಿ ಹೋಗ್ತೀವಿ, ಯಾವ ಜಾಗಕ್ಕೆ ಹೋಗ್ತೀವಿ, ಯಾರ ಹತ್ರ ವಿಡಿಯೋ ಶೂಟ್ ಮಾಡಿಸ್ತೀವಿ, ಬಟ್ಟೆಗಳು ಯಾವ್ದಾವ್ದು ಸೆಲೆಕ್ಟ್ ಮಾಡ್ತೀವಿ, ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ತೀನಿ, ನೀವು ನೋಡ್ತಾ ಹೋಗಿ. ಸೊ ವೆಲ್ಕಮ್ ಮಾಡೋಣ ಅಲ್ವಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಎಲ್ಲರೂ ಹೋಗಿ ಅಲ್ಲಿ ಕಾರಲ್ಲಿ ಕೂತವ್ರೆ. ಸೊ ನಾನು ಇಲ್ಲೇ ಮೆಡಿಕಲ್ ಸ್ಟೋರಿಗೆ ಬಂದಿದ್ದೆ. ವಿಕ್ಸ್ ಇನ್ನೆಲ್ಲರು ಮತ್ತು ಈ ಥರ ಎಲ್ಲ ಕಾಟನ್ ಎಲ್ಲ ತಾಳಕ್ಕೆ. ಯಾಕೆಂದರೆ ನನ್ನ ಬೇಬಿಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದರೆ ಶೀತ ಎಲ್ಲ ಶುರು ಆಗಿಬಿಡುತ್ತೆ, ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅವಳಿಗೆ ಇದೆಲ್ಲ ರೆಡಿ ಕೊಡೋದಕ್ಕೆ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ. ನಾನು ಮೇಯ್ನಾಗಿ ನನ್ನ ಕ್ಯೂಟಿ ರೆಡಿ ಇದ್ದಾಳೆ. ಇದೊಂಥರ ಒಂಥರ ಸ್ಪೆಷಲ್ ವೀಡಿಯೋ. ನೋಡೋಣ ಹೇಗಾಗತ್ತೆ ವಿಡಿಯೋ ಶೂಟೆಲ್ಲ, ಹೆಂಗೆ ಬರುತ್ತೆ ಅಂತ. ಸೊ ಈಗ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು. ಈ ಕಾರಲ್ಲಿ ರೆಡಿ ಇದ್ದಾಳೆ, ಕೂತ್ಕೊಂಡೆ. ಅರಯ್ಯ ಅಲ್ಲಿ ಲೆಫ್ಟ್ ಅಣ್ಣ. ಓಕೆ, ಇವಾಗ ನೋಡಿ ಇಲ್ಲಿ ನನ್ನ ಕ್ಯೂಟಿ, ನಮ್ಮಮ್ಮ, ನಮ್ಮ ಅತ್ತೆ ಎಲ್ಲರೂ ಇದ್ದಾರೆ. ಹೋಗ್ತಾ ಇದೀವಿ. ಆ್ಯಕ್ಚುಲಿ ಎಲ್ಲಿ ಗೊತ್ತಾ? ಕನಕ್ಪುರ ರೋಡ್ ಅಲ್ವಣ್ಣ ಇದು? ಕನಕ್ಪುರ ರೋಡ್. ಆ್ಯಕ್ಚುಲಿ ಕನಕ್ಪುರ ತೋರಿಸಿಲ್ಲ ಅಲ್ಲಿ. ನೋಡಿ ನಮ್ಮ ಅಣ್ಣ ಬಂದಿದ್ದಾನೆ. ಹಲೋ ಬಾಯ್. ಯಾವ ಕಡೆ ಹೋಗ್ಬೇಕು? ಸ್ಟ್ರೈಟ್ ಹೋಗಿ ಅಲ್ಲಿ ಹೋಗೋ ಹೇಳ್ತೀನಿ ನಾನು. ಸೊ ಕನಕ್ಪುರ ರೋಡಲ್ಲಿರೋ ಯಾವ ಜಾಗದಲ್ಲಿ ಗೊತ್ತಾ ನಾವು ವಿಡಿಯೋ ಶೂಟ್ ಮಾಡಿಸ್ತಾ ಇರೋದು? ಎಲಿಮೆಂಟ್ಸ್ ಅಂತ, ಎಲಿಮೆಂಟ್ ಸೆಲೆಬ್ರೇಟ್ ಅಂತ. ಸಿಕ್ಕಾಪಟ್ಟೆ ಜನರು ವಿಡಿಯೋ ಶೂಟ್ ಮ್ಯಾಕ್ಸಿಮಮ್ ಅಲ್ಲೇ ನಡೆಯೋದು. ಪ್ರೀ ವೆಡ್ಡಿಂಗ್ ಶೂಟು, ಆಮೇಲೆ ಮ್ಯಾರೇಜ್ ರೀಕ್ರಿಯೇಷನ್ಸ್, ಒಟ್ಲಲ್ಲಿ ಫೋಟೋ ಶೂಟ್ಸ್ಗಳು, ವೀಡಿಯೋ ಶೂಟ್ಸ್ಗಳು ಸಿಕ್ಕಾಪಟ್ಟೆ ಅಲ್ಲಿ ನಡೆಯುತ್ತೆ. ಹತ್ತಿರ ನನಗೆ ನೆನಪಿರಂಗೆ 150 160 170 ಪ್ಲೇಸಸ್ ಥರ ಅರೇಂಜ್ಮೆಂಟ್ಸ್ಗಳು ಮಾಡಿರ್ತಾರೆ. ಬ್ಯಾಕ್ ಡ್ರಾಪ್ ಥರ ರೆಡಿ ಇರುತ್ತೆ. ನಾವು ನನ್ನ ಬೇಬಿದ್ದು ಮ್ಯಾರೇಜ್ ರೀಕ್ರಿಯೇಷನ್ ಥರ ಒಂದು ಮದುವೆದೇ ಒಂದು ಮಾಡಿದ್ದು ವಿಡಿಯೋ, ಅದು ಅಲ್ಲೇ ಮಾಡಿದ್ದು. ಅದಾದಮೇಲೆ ನಾನು ನನ್ನ ಬೇಬಿದು ಯಾವುದು ಗೊತ್ತಾ, ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಥರ ಮಾಡಿದ್ವಿ ನಾವು. ಆ್ಯಕ್ಚುಲಿ ಮದುವೆ ಆದಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಥರ ಮಾಡಿಸಿದ್ವಿ ನಾವು. ಅದು ಅಲ್ಲೇ ಆಗಿದ್ದು. ಸಖತ್ತಾಗಿದೆ ಜಾಗ, ಮಾತ್ರ ಮಸ್ತಾಗಿದೆ, ಸಖತ್ತಾಗಿದೆ. ಸೊ ಅದೇ ವಿಡಿಯೋ ಸಾಂಗ್ ಎಲ್ಲ ಅಲ್ಲೇ ಮಾಡಿದ್ವಿ, ಸಖತ್ತಾಗಿ ಬಂದಿತ್ತು. ಸೊ ಈಗ ಗೋಯಿಂಗ್ ಟು ಎಲಿಮೆಂಟ್ಸ್ ಬಂದ್ವಿ. ಎಲಿಮೆಂಟ್ ಸೆಲೆಬ್ರೇಟಿಗೆ ಆ್ಯಕ್ಚುಲಿ ಸಖತ್ತಾಗಿದೆ ಈ ಜಾಗಗಳು. ನಿಮಗೆ ಒಂದೊಂದೇ ತೋರಿಸ್ತಾ ಹೋಯ್ತೀನಿ. ಓಕೆ, ಇಲ್ಲಿ ನೋಡಿ, ಇವಾಗ ನಾನು ಎಲಿಮೆಂಟ್ ಸೆಲೆಬ್ರೇಟ್ ಒಳಗೇ ಇದ್ದೀನಿ.
ಸೊ ಇಲ್ಲಿ ನೋಡಿ ದೇವಸ್ಥಾನದ ಸೆಟಪ್ಪು ಇದೊಂಥರ ಕಲ್ಯಾಣ ಮಂಟಪದ ಥರ ಸೆಟಪ್ಪು. ಆ್ಯಕ್ಚುಲಿ ನಂದು ನನ್ನ ಬೇಬಿದು ಮ್ಯಾರೇಜ್ ರೀಕ್ರಿಯೇಷನ್ ಅಂತ ಹೇಳಿದೆ ನೋಡಿ, ಅದು ಇಲ್ಲೇ ಆಗಿದೆ, ಇದೇ ಜಾಗದಲ್ಲೇ ನಡೆದಿದ್ದು. ಸಿಕ್ಕಾಪಟ್ಟೆ ಜಾಗ ಇದೆ. ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಥರದ್ದೊಂದು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ ಟ್ರೈನ್, ರೈಲ್ವೆ ಟ್ರ್ಯಾಕ್ ಥರ ಮಾಡಿದ್ದಾರೆ. ಟ್ರೈನ್ ಅಲ್ಲಿಂದ ಬರುತ್ತೆ, ಹುಷಾರಾಗಿರಿ ಆಯಿತಾ. ಸೊ ಮತ್ತು ಮೇಯ್ನು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಈಗ ಒಂದು ಶೂಟ್ ಮಾಡ್ಸೋಕ್ಕೆ ಕಾಮನಾಗಿ ಏನೆಲ್ಲ ಯಾರೆಲ್ಲ ಬೇಕು ಅಂತ ಹೇಳ್ತೀವಿ ನೋಡಿ. ಮೇಯ್ನ್ ಬಂದು ಜಾಗ, ಒಂದು ಫೋಟೋಗ್ರಫಿ, ವೀಡಿಯೋಗ್ರಫಿ, ಓಕೆನಾ. ಸಕ್ಕದಾಗಿ ಅದರಲ್ಲೂ ಫೋಟೋಗ್ರಫಿ ವೀಡಿಯೋಗ್ರಫಿ ಅಲ್ಲ, ಸಕ್ಕದಾಗಿ ಮಾಡಬೇಕಲ್ವ ವೀಡಿಯೋ. ಸೊ ಸಕ್ಕದಾಗಿ ಮಾಡೋ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ 2, ಅದಾದಮೇಲೆ ಮೇಕಪ್ಪು 3, ಅದಾದಮೇಲೆ ಕಾಸ್ಟ್ಯೂಮ್ಸು, ಬಟ್ಟೆಗಳು. ಈಗ ಮಕ್ಕಳಿಗಾದರೆ ನಾವುಗಳೇ ತಗೊಬರ್ತೀವಿ, ಆದರೆ ನಮ್ಗಳಿಗೆಲ್ಲ ಸಿಗಲ್ವಲ್ಲ. ಸೊ ಕಾಸ್ಟ್ಯೂಮ್ಸು ಟೋಟಲಿ 4 ಜಾಗ, ಫೋಟೋಗ್ರಫಿ, ವೀಡಿಯೋಗ್ರಫಿ, ಮೇಕಪ್ಪು, ಬಟ್ಟೆಗಳು, ಈ 4 ಬೇಕಲ್ವ. ಸೊ 4 ಜನರನ್ನ ಕಾಂಟ್ಯಾಕ್ಟೇ ಮಾಡೋಕ್ಕೆ ಹೋಗಿಲ್ಲ ನಾನು. ಟು ಬಿ ಫ್ರ್ಯಾಂಕ್ ಹೇಳೋದಾದರೆ ಒಬ್ಬರನ್ನಷ್ಟೇ ಕಾಂಟ್ಯಾಕ್ಟ್ ಮಾಡಿದ್ದು. ನನಗಿಷ್ಟು ಅರೇಂಜ್ಮೆಂಟ್ಸ್ ಆಯಿತು. ಸೀರಿಯಸ್ ಆಗಿ ಹೇಳ್ತಿರೋದು, ಒಬ್ಬರನ್ನಷ್ಟೇ ನಾನು ಕಾಂಟ್ಯಾಕ್ಟ್ ಮಾಡಿದ್ದು, ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಇಷ್ಟು ಅರೇಂಜ್ಮೆಂಟ್ಸ್ಗಳು ನನಗೆ ವ್ಯವಸ್ಥೆ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಸಿದ್ದು ಫೋಟೋಗ್ರಫಿ ಅಂತ ಇದೆ, siddphotography.in ಅಂತ ಇದೆ ನೋಡಿ. ಆ್ಯಕ್ಚುಲಿ ಅವ್ರ ನಂಬರು ಹಾಕಿರ್ತೀನಿ ನಾನಿಲ್ಲಿ. ಅವ್ರ ಹತ್ರನೇ ನಾನು ನಂದು ಮೆಟರ್ನಿಟಿ ಶೂಟ್, ಏನು ಮ್ಯಾರೇಜ್ ರೀಕ್ರಿಯೇಷನ್ ಅವ್ರ ಹತ್ರನೇ ಮಾಡಿಸಿದ್ದು ಒಂದು. ಇನ್ನೊಂದು ಪ್ರೀ ವೆಡ್ಡಿಂಗ್ ಶೂಟು ಅವ್ರ ಹತ್ರನೇ ನಾನು ಮಾಡಿಸಿದ್ದು. ಸೊ ಇದೇ ಜಾಗದಲ್ಲೇ ಮಾಡಿಸಿರೋದು. ಸೊ ಕಂಪ್ಲೀಟ್ ಅವರೊಬ್ಬರನ್ನ ಕಾಂಟ್ಯಾಕ್ಟ್, ಈ ಫೋನ್ ನಂಬರ್ ಏನಾಕಿದ್ದೀನಲ್ಲ, ಅವರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫೋಟೋಗ್ರಫಿ, ವೀಡಿಯೋಗ್ರಫಿ ಅಲ್ಟಿಮೇಟ್ ಕ್ವಾಲಿಟಿ, ಅದ್ರ ಜೊತೆಗೆ ಜಾಗ, ಅದ್ರ ಜೊತೆಗೆ ಮೇಕಪ್ಪು, ಅದ್ರ ಜೊತೆಗೆ ರೆಂಟೆಡ್ ಡ್ರೆಸ್ಸು, ಪ್ರತಿಯೊಂದು ಆಲ್ ಇನ್ ಒನ್ ಪರ್ಸನ್ ಅನ್ನೋ ಹಾಗೆ ಅವರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗಿಷ್ಟೂ ವ್ಯವಸ್ಥೆ ಆಗತ್ತೆ. ಸೊ ಈಗ ರೆಡಿಯಾಗೋಕ್ಕೆ ಶುರು ಹಚ್ಕೊಂಡಾದ್ಮೇಲೆ ವೀಡಿಯೋ ಶೂಟ್ ಸ್ಟಾರ್ಟ್. ಓಕೆ, ನಾವು ಒಳಗಡೆ ಎಂಟ್ರಿ ಆದ ತಕ್ಷಣವೇ ಎಂಟ್ರೆನ್ಸಲ್ಲೇ ನೋಡಿ ರೆಂಟ್ ರೋಬ್ ಅಂತ ಇವ್ರದ್ದು ಕಂಪ್ಲೀಟ್ ಕಾಸ್ಟ್ಯೂಮ್ಸ್ ಎಟೈರೇ ಇದೆ. ಫುಲ್ಲು ಕಂಪ್ಲೀಟ್ ಕಾಸ್ಟ್ಯೂಮ್ಸ್ಗಳಿದೆ. ಎಂತೆಂಥ ಕಾಸ್ಟ್ಯೂಮ್ಸ್ಗಳಿದೆ ನೋಡಿ. ಆ್ಯಕ್ಚುಲಿ ನಂಗೆ ಬಂದ ತಕ್ಷಣ ಇಲ್ಲದ ನೋಡಿದೆ ನೋಡಿ, ಹೆಂಗೆ ಸೆಟಪ್ ಮಾಡೋರೆ ಅಂದರೆ ಮಸ್ತಾಗಿ ಐತೆ, ಮಾತ್ರ ಸಖತ್ತಾಗಿದೆ. ಸೊ ನನ್ನ ಬೇಬಿ ಕಾಸ್ಟ್ಯೂಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಅವಳು ಯಾವ ಥರ ಸೆಲೆಕ್ಟ್ ಮಾಡ್ತಿದ್ದಾಳೆ ಅಂತ ನೋಡೋಣ. ಒಳಗೋಗಿ ಚೆಕ್ ಮಾಡ್ಕೊಳ್ತೀನಿ ನಾನು. ಫುಲ್ ಕಾಸ್ಟ್ಯೂಮ್ಸ್ ಇದು ಫುಲ್ಲು ಕಂಪ್ಲೀಟ್ ಸೆಟಪ್ಪೇ ಇದೆ ನೋಡಿ. ಎಂತೆಂಥ ಕಾಸ್ಟ್ಯೂಮ್ಸ್ಗಳಿದ್ದಾವೆ ಅಂದರೆ ನೋಡಿ, ಅಲ್ಟಿಮೇಟ್ ಇದೆ. ಯಾವ ರೇಂಜಿಗೆ ಕಾಸ್ಟ್ಯೂಮ್ಸ್ಗಳು ಹಾಕೋರೆ ಅಂದರೆ ಇಲ್ಲಿ ಬೇಬಿ ಎಲ್ಲೋದೆ ಹುಜು, ಹೆಂಗಿದೆ ಕಾಸ್ಟ್ಯೂಮ್ಸ್ ಬೇಬಿ? ಸಕ್ಕದಾಗಿ ಮಾಡ್ಸೋರಲ್ವಾ? ಅಲ್ಟಿಮೇಟ್ ಇದೆ ಕಾಸ್ಟ್ಯೂಮ್ಸ್ಗಳು ಮಾತ್ರ. ನಾನು ಹೇಳಿದ್ನಲ್ಲ, ಒಂದು ಸಲ ನೀವು ವಿಸಿಟ್ ಮಾಡಿದ್ರೆ, ಯಾವುದೋ ಸಂಧಿ ಒಳಗೆ ಕೂತಂಗಿದೆ ನಾನು, ಒಂದು ಸಲ ನೀವು ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ಎಲ್ಲ ಇಲ್ಲೇ ಸಿಗುತ್ತೆ. ನಾನು ಹೇಳ್ದಲ್ಲ, ಅವರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಸಾಕು, ನಿಮಗೆ ಪ್ರತಿಯೊಂದು ಆಲ್ ಇನ್ ಒನ್ ಪ್ಲೇಸ್ ಅನ್ನೋಗಿ ಎಲ್ಲ ಥರ ಫೆಸಿಲಿಟೀಸ್ಗಳು ಸಿಗುತ್ತೆ, ಎಲ್ಲ ಥರ ಕಾಸ್ಟ್ಯೂಮ್ಸ್ಗಳು ಸಿಗುತ್ತೆ. ಇಲ್ಲಿ ನೋಡಿ ಎಂತೆಂಥ ಕಾಸ್ಟ್ಯೂಮ್ಸ್ಗಳಿದ್ದಾವೆ, ಯಾವ ರೇಂಜಿಗಿದೆ ಅಂದರೆ ಸೂಟ್ಸ್ ಆಗಿರೋದು, ವುಮೆನ್ಸು ಎಲ್ಲದರಲ್ಲೂ ಜಾಸ್ತಿ ವುಮೆನ್ಸಿಗೆ ಇರೋದು. ಬಟ್ ಇಲ್ಲಿ ಇಬ್ಬರಿಗೂ ಇದೆ, ವುಮೆನ್ಸು ಇಬ್ಬರಿಗೂ ಸೆಟಪ್ಸ್ಗಳಿದ್ದಾವೆ, ಸಕ್ಕದಾಗಿದ್ದಾವೆ. ಅಯ್ಯೋ ಯಾವ ರೇಂಜಿಗಿದೆ, ಎಷ್ಟು ರೌಂಡ್ ಬರಬೇಕು. ಬಾ ಒಳಗಿಂದ ಹೋಗಿ ಆ ಕಡೆ ಇದನ್ನು ಈ ಕಡೆ. ನೋಡಿ ಇದೊಂದು ಇಷ್ಟ ಆಯ್ತು ನನಗೆ, ಚೆನ್ನಾಗೈತೆ ಇದು. ಹೆಂಗೈತೆ ನೋಡಿ, ಚೆನ್ನಾಗಿದೆ ಮಾತ್ರ. ಪ್ರತಿಯೊಂದು ಇದೆಲ್ಲ ಬಟ್ಟೆಗಳೆಲ್ಲ ಹೆಂಗಿದ್ದಾವೆ ನೋಡಿ, ಸಕ್ಕದಾಗಿದ್ದಾವೆ. ಫಸ್ಟು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆ್ಯಕ್ಚುಲಿ 3 ಬಟ್ಟೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ ನನ್ನ ಬೇಬಿಗೆ. ಗೊಂಬೆಗೆ 3 ಬಟ್ಟೆಗೆ, ಆ 3 ಬಟ್ಟೆಗೆ ನಾವು ಮ್ಯಾಚಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಮ್ಯಾಚಿಂಗ್ ಮಾಡ್ಕೊಂಡು ಅದೇ ಬಟ್ಟೆಗೆ ಹುಡುಕಿ ನಾನು ನನ್ನ ಬೇಬಿ ಹಾಕೊಂಡು ವೀಡಿಯೋ ಶೂಟ್ ಮಾಡ್ತೀವಿ. ಕಿಟಿ ಎಲ್ಲೋಗ್ತಿದ್ಯಾ? ಆ್ಯಕ್ಚುಲಿ ನಾವು ಇವಾಗ ಊಟಕ್ಕೆ ಹೋಗ್ತಾಯಿದ್ವಿ. ಊಟ ಮುಗಿಸ್ಕೊಂಡು ಮೇಕಪ್ ಮಾಡ್ಕೊಂಡು ವೀಡಿಯೋ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಮಧ್ಯಾಹ್ನ ಆಗಿದೆಲ್ಲ, ಫಸ್ಟ್ ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಒಂದು ಸಲ ಮೇಕಪ್ ಮಾಡ್ಕೊಂಡು ರೆಡಿ ಆದರೆ
ಪಕ್ಕಾ ಹೇಳ್ತೀನಿ, ನಾನಂತೂ ಬಿಡಲ್ಲ ಇವ್ರು ಯಾರನ್ನೂ. ಆಗ ಸುಮ್ಮನೆ ಉಪವಾಸ ಇರಬೇಕಾತ ಇವ್ರುಗಳು. ಅದಕ್ಕೋಸ್ಕರನೇ ಫಸ್ಟು ಊಟ ತಿನ್ಕೊಂಡೇ ರೆಡಿ ಆಗೋದು. ಕೂತಿದ್ದೀವಿ. ಆ್ಯಕ್ಚುಲಿ ಇನ್ನೊಂದು ಏನು ಅಂತಂದರೆ, ಇಲ್ಲಿ ನೀವು ಎಲಿಮೆಂಟ್ಸಿಗೆ ಶೂಟಿಂಗಿಗೆ ಬಂದರೆ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ ಊಟಕ್ಕೆ. ಇವಾಗ ಕಾಮನಾಗಿ ಶೂಟಿಂಗ್ ಏನು ಒಂದು ಅರ್ಧ ಗಂಟೆಲಿ ಮುಗಿಯುತ್ತೆ, ಯಾವುದೇ ಕಾರಣಕ್ಕಿಲ್ಲ. ಫೋಟೋ ಶೂಟ್ಸು, ವೀಡಿಯೋ ಶೂಟ್ಸ್ ಎಲ್ಲ ಕಡಿಮೆ ಅಂದರೂ ಬೆಳಗಿಂದ ಸಂಜೆ ತನಕನೂ ಆಗುತ್ತೆ. ಒಂದೊಂದು ನೈಟ್ ಶೂಟು ಇರುತ್ತೆ, ಒಬ್ಬೊಬ್ಬರು ಅರ್ಲಿ ಮಾರ್ನಿಂಗೂ ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಕಾಮನಾಗಿ ಊಟ ಹೊರಗಡೆ ಸ್ವಲ್ಪ ದೂರ ಇರುತ್ತಲ್ಲ, ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲೇ ಕ್ಯಾಂಟೀನ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫುಡ್ ಎಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಇನ್ನೇನು ಈಗ ಶುರುವಾಗುತ್ತೆ ವೀಡಿಯೋ ಶೂಟು. ಬಟ್ ಇಲ್ಲಿ ನೋಡಿ, ಟೋಟಲ್ ಈ 3 ಬಟ್ಟೆ ಸೆಲೆಕ್ಟ್ ಆಗಿರೋದು. ಒಂದು ರೆಡ್, ಒಂದು ಸ್ಕೈ ಬ್ಲೂ, ಇನ್ನೊಂದು ಪಿಂಕು. ಎಷ್ಟು ದೊಡ್ಡದಿದೆ ಅಂದರೆ 3 ಬಟ್ಟೆ ನೋಡಿ, ಒಂದು ಇಡೀ ಮಂಚನೇ ಆಯಿತು. ನಂದು ಜಸ್ಟ್ ಇನ್ನೊಂದು ಚಿಕ್ಕ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಬಟ್ಟೆಗಳು. ಯಾವ ರೇಂಜಿಗೆ ಬಟ್ಟೆಗಳು ಇಟ್ಟಿದ್ದಾರೆ ಅಂದರೆ ಇವರು ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ಬಟ್ ತುಂಬ ರಿಸ್ಕ್ ಆಗುತ್ತೆ. ಮದುವೆಗಿಂತ ಮುಂಚೆ ಅವಾಗ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡಿಸಿದಾಗ ಒಂದು 6-7 ಬಟ್ಟೆ ಎಲ್ಲ ನಾವು ಚೇಂಜ್ ಮಾಡಿದ್ದೀವಿ. ಬಟ್ ನಾನು 3 ಬಟ್ಟೆ ಸಾಕು ಅಂತಲೇ ಹೇಳಿದೆ. ಆ 3 ಬಟ್ಟೆಲ್ಲೇ ಮುಗಿಸೋಣ ಅಂತಲೇ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನೇನು ಮೇಕಪ್ಪು ಶುರು ಆಗುತ್ತೆ ನನ್ನ ಬೇಬಿಗೆ. ಕೊನೆಗೂ ಮೇಕಪ್ ಸ್ಟಾರ್ಟ್ ಆಯಿತು. ಓಕೆ, ನನ್ನ ಬೇಬಿದು ಫಸ್ಟು ಬಟ್ಟೆ ಇದು ಬ್ಲೂ ಕಲರ್. ಸೊ ನಾನಿನ್ನು ಹಾಕೊಂಡಿಲ್ಲ. ಸೊ ಕಂಪ್ಲೀಟ್ ಆದ ತಕ್ಷಣ ನಾನು ತೋರಿಸ್ತೀನಿ. ಬೇಬೆ ರೆಡಿನಾ? ಸ್ವಲ್ಪ ನಿದ್ದೆ ಮಾಡ್ಕೊತೀನಿ. ನಿದ್ದೆ ಮಾಡ್ತಾಳಂತೆ. ನಾನು ರೆಡಿ ನೋಡಿ. ಇದು ನನ್ನ ಗೆಟಪ್ ಹೆಂಗಿದೆ. ಬಟ್ಟೆ ಮಾತ್ರ ಎಲ್ಲರಿಗೂ ಪಕ್ಕ ಫಿಟ್ಟಿಂಗ್ ಆಗೋ ಥರ ಬಟ್ಟೆಗಳಿದೆ. ಮತ್ತು ಬಟ್ಟೆಗಳಲ್ಲಿ ಸ್ವಲ್ಪ ಅದೇ ಟೈಟ್ ಆದರೆ ಈಸಿಯಾಗಿ ಲೂಸ್ ಮಾಡ್ಕೊಳ್ಳೋ ಥರ ಎಲ್ಲ ಫೆಸಿಲಿಟೀಸ್ಗಳು ಮಾಡಿದ್ದಾರೆ. ನನಗಂತ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಪರ್ಫೆಕ್ಟಾಗಿ ರೆಡಿ ಆಗ್ತಿದೆ. ಸೊ ನನ್ನ ಬೇಬಿ ಮೇಕಪ್ ಶುರುವಾಗಿ ಒಂದು 10 ನಿಮಿಷ ಆಯಿತು, ಇನ್ನೂ ಮುಗ್ದಿಲ್ಲ. ಸದ್ಯಕ್ಕೆ ಮುಗಿಯಲ್ಲ, 1 ಅವರ್ ಆಗುತ್ತೆ ಅನಿಸುತ್ತೆ. ಕಂಪ್ಲೀಟ್ ಕವರ್ ಮಾಡಬೇಕಲ್ಲ ಮುಖನ. ಕವರ್ ಮಾಡಬೇಕು, ಅದೇ ಕವರ್ ಮಾಡ್ತಿದ್ದಾರಲ್ಲ. ಹೆಂಗೆ ನಿದ್ದೆ ಬರ್ತಿದೆ ಗೊತ್ತಾ ನನಗೆ. ಮಲ್ಕೋಬೇಡ. ಆ್ಯಕ್ಚುಲಿ ಬೇಬಿ ನೀನು ಐ ಥಿಂಕ್ ನನ್ನ ಬೇಬಿಗೆ ಗೊತ್ತಿರೋಂಗೆ ನಿಮಗೆ ಜಾಸ್ತಿ ಮೇಕಪ್ಗಳು ಮಾಡ್ಕೊಳ್ಳಲ್ಲ. ಬೇಬಿ ನಿಂಗೆ ಫಸ್ಟು ನೀನು ಮೇಕಪ್ ಮಾಡ್ಕೊಂಡಿದ್ದೆ ನಿನ್ನ ಎಂಗೇಜ್ಮೆಂಟಿಗೆ, ಅದಾದಮೇಲೆ ಮದುವೆ, ಅದಾದಮೇಲೆ ಬೆಂಗಳೂರಿಗೆ ಬಂದಮೇಲೆ ಈ ಶೂಟ್ಸ್ಗಳಲ್ಲೇ ಫಸ್ಟ್ ಇವ್ರದ್ದೇ ಸಿದ್ದು ಫೋಟೋಡಾಟಿನ್ನು ಅವ್ರದ್ದು ಮ್ಯಾರೇಜ್ ರೀಕ್ರಿಯೇಷನ್ಗೆ ಮೇಕಪ್ ಮಾಡ್ಕೊಂಡಿದ್ದು. ಅದಾದಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಅವ್ರದ್ದೇ, ಅವ್ರ ಕಡೆಯಿಂದನೇ ಮಾಡಿದಾಗಲೇ. ತುಂಬ ರೇರ್ ನನ್ನ ಬೇಬಿ ಮೇಕಪ್ ಮಾಡ್ಕೊಳ್ಳೋದು. ಮೇಕಪ್ ಮಾಡ್ಕೊಂಡ್ರೆ ಅಷ್ಟೇ ನೋಡೋಕ್ಕಾಗೋದು, ಇಲ್ಲ ನೋಡೋಕ್ಕಾಗಲ್ಲ ಅವಳನ್ನ. ಬೇಬಿ ನಿದ್ದೆ ಮಾಡ್ಬಿಡಕ್ಕಣೆ. ಎಲ್ಲೋದೆ? ಇಲ್ಲ ಇದೆಯಾ ತಾನೆ? ಅಯ್ಯೋ, ಪೂರ್ತಿ ರೆಡಿ ಆಗೋವರೆಗೂ ನೋಡೋಕ್ಕಾಗಲ್ಲ. ಬೇಬಿ ನಿದ್ದೆ ಮಾಡ್ತಾವಳೆ. ನನಗೆ ಇವಳು ನೋಡಿ ಸುಸ್ತಾಗ್ತಿದೆ. ಓಕೆ, ಮೇಕಪ್ ಎಲ್ಲ ಮುಗೀತು. ಈಗ ಹೇರ್ ಸ್ಟೈಲಿಶ್ ಮಾಡಬೇಕು. ನನ್ನ ಬೇಬಿ ರೆಡಿಯಾದ್ಲು ನೋಡಿ, ಹೆಂಗೆ ರೆಡಿಯಾಗಿದ್ದಾಳೆ ವೇ ಅಂತ ನಾನು ಹೇಳಲ್ಲ, ಸಖತ್ತಾಗಿ ಕಾಣ್ತಾಳೆ. ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಸೂಪರ್. ನನ್ನ ಬೇಬಿ ತುಂಬ ಅಂದರೆ ತುಂಬ ಅಪರೂಪ. ಯಾವಾಗಲೂ ಈ ಥರ ಮೇಕಪ್ ಮಾಡ್ಕೊಂಡು ರೆಡಿ ಆಗೋದು. ಸೂಪರಾಗಿ ಕಾಣ್ತಿದ್ಯಾ? ಓಕೆ, ಇವಾಗ ನಾನು ಸ್ವಲ್ಪ ಲೈಟಾಗಿ ಟಚಪ್ ಮಾಡ್ಕೊಳ್ತೀನಿ. ಶೂಟ್ ಸ್ಟಾರ್ಟ್ ಮಾಡೋಣ. ನನ್ನ ಮೇಕಪ್ ಎಲ್ಲ ಆಯಿತು, ಒಂದು ರೌಂಡ್ ನಿದ್ದೆನೂ ಆಯಿತು. ನನ್ನ ಬೇಬಿ ಮೇಕಪ್ ಟಚಪ್ ಮಾಡಿಸ್ಕೊತವನೆ. ಬನ್ನಿ ನೋಡೋಣ. ಟಚಪ್, 2ನೇ ಸಲ ಟಚಪ್. ಟಚಪ್ ಟಚಪ್ ಏನಾಗುತ್ತೆ ಇಲ್ಲಿ ಇದು ಬಾಯ್ ಗುಜು. ನನ್ನ ಗುಜು ನೋಡಿ. ನೀನು ಓಡಾಡ್ತಿ ಸುಸ್ತು ಮಾಡ್ತೀವಿ. ಒಂದು ಕಡೆ ಕೂರಿಸ್ಬೇಕು ನನ್ನ. ಬಾ ಅಲ್ಲಿ ನಾಯಿಗಳು ಕೂತಿದ್ದಾವೆ ನೋಡಲ್ಲಿ, ಬಾ ಕೂತ್ಕೊ. ಆ್ಯಕ್ಚುಲಿ ನನ್ನ ಗೂಜು ಏನು ಗೊತ್ತಾ, ನೀವು ಎಂಥದೇ ಕಾಸ್ಟ್ಯೂಮ್ಸ್ಗಳು ಹಾಕೊಳ್ಳಿ, ಅಂದರೆ ಈ ಥರ ಟ್ರೆಡಿಷ್ನಲ್ ಆಗಿರ್ಬೋದು, ಅಲ್ಲ ಇದು ವೆಸ್ಟರ್ನ್, ಈ ಥರ ವೆಸ್ಟರ್ನ್ ಆಗಿರೋದು, ಟ್ರೆಡಿಷ್ನಲ್ ಆಗಿರೋದು, ಏನೇ ಆಗಿರ್ಬೋದು, ಎಂಥದೇ ಡ್ರೆಸ್ಗಳು ಹಾಕೊಂಡ್ರು ಯಾವತ್ತೂ ನನ್ನ ಗೂಜು ತಾಳಿ ಬಿಚ್ಚಲ್ಲ.
ನನಗೆ ಗೊತ್ತಿರಂಗೆ ಅವಳು ಫಸ್ಟು ತೆಗ್ದಿದ್ದು ಅಂತಂದರೆ ಮದುವೆ ಆದಮೇಲೆ ಡೆಲಿವರಿ ಟೈಮಲ್ಲಿ ನಮ್ಮ ಕ್ಯೂಟಿ ಡೆಲಿವರಿ ಟೈಮಲ್ಲೇ ತೆಗ್ಸಿದ್ದು ಅದು. ಸೊ ಬೇಬಿ ಇನ್ನೇನೀಗ ಶೂಟ್ ರೆಡಿ. ನಮ್ಮ ಕ್ಯಾಮ್ರಾಮ್ಯಾನ್ ಬಂದರು, ಸಿದ್ಧ.in ಅವರ ಕಡೆಯಿಂದ ಬಂದಿದ್ದಾರೆ. ಇನ್ನೂ ಫಟಾಫಟದ ಹೆಂಗೆ ಕೆಲಸ ನಡೆಯುತ್ತಂದ್ರೆ ಎಷ್ಟು ಫಾಸ್ಟಾಗಿ ನಡೆಯುತ್ತಂದ್ರೆ ಈಗ ಟೈಮ್ ಬಂದು 5 ಗಂಟೆ ಆಗ್ತಾ ಬಂತು. ಇನ್ನು ಫಾಸ್ಟಾಗಿ ಹತ್ರ ನೈಟ್ 5 ಗಂಟೆ ಅಲ್ವಾ. ಸೊ ಇನ್ನು ಹತ್ರ ಅಂದರೂ ಒಂದು 7 ಗಂಟೆ 7:30 8 ಗಂಟೆ ಒಳಗೆ ಶೂಟ್ ಮುಗಿಸೋ ಪ್ಲ್ಯಾನಿಂಗ್ ಇದೆ 3 ಬಟ್ಟೆಯಲ್ಲಿ. ನೋಡೋಣ ಹೆಂಗಾಗತ್ತೆ ಅಂತ. ನನ್ನ ಗೂಜು ಎಲ್ಲಿ ನಿಂತಿದ್ದಾಳೆ ಗೊತ್ತಾ? ನನ್ನ ಗೂಜು ಟನ್ ನೋಡಿ ಹೋಟ್ಲು. ನನ್ನ ಗೂಜು ಯಾವ ಊರಿಗೆ ಹೊಟ್ಟು ಅಂತ ಕೇಳೋಣ. ಯಾವ ಊರಿಗೆ ಹೊಟ್ಟೆ? ಹಾಸನಕ್ಕೆ ಹೊರಟ. ಹೆಂಗೆ ಮಾಡೋರು ನೋಡಿ, ಸಕ್ಕದಾಗಿ ಮಾಡೋರೆ. ಓಕೆ ಹೇಳ್ಕೊಡ್ತೀನಿ, ಸೀನು ಒಂದೊಂದೇ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಇಲ್ಲ ಗೊತ್ತಾ, ಎಲ್ಲ ಈಗ ನಾನೇ ಇಟ್ಕೊಂಡು ಮಾಡಬೇಕು. ಕ್ಯಾಮ್ರಾ ನೀನು ಇಟ್ಕೊ, ಈಗ ನಾನು ಹೇಳ್ಕೊಡ್ತೀನಿ ನಿಮಗೆ. ಯಾಕೆಂದರೆ ಏನು ಹೇಳ್ತಾರೆ, ಬಿಹೈಂಡ್ ದಿ ಸೀನ್ಸ್ ಎಲ್ಲ ಬೇಕಲ್ಲ. ಮತ್ತೆ ಈಗ ಏನು ಗೊತ್ತಾ ಬೇಬಿ, ಕ್ಯಾಮ್ರಾ ಅಲ್ಲಿ ಇಟ್ಕೊಂಡಿರ್ತಾರೆ, ಇದು ಫುಲ್ಲು ಇದು ಕಾಣ್ತಿರತ್ತೆ, ಏನಿದೆ ಏರೋಪ್ಲೇನ್ ಫುಲ್ ಕಾಣ್ತಿರುತ್ತೆ. ಓಪನಿಂಗ್ ನೀನು ಹಿಂಗೆ ಓಡ್ ಬರ್ತೀಯ, ನಾನು ಹಿಂಗೆ ಓಡ್ ಬರ್ತೀನಿ, ಹಿಂಗೆ ಬರ್ತೀವಿ. ಎಲ್ಲೂ ನೀನು ಅಲ್ಲೋಗು, ನಾನು ಅಲ್ಲಿ ಹೋಗ್ತೀನಿ ಅಂತ, ನೀನು ಹಿಂಗೆ ಹೋಗು, ನಾನು ಹಿಂಗೆ ಹೋಗ್ತೀನಿ. ಸರಿ ಬಾ ಮಾಡೋಣ, ಬಾ ಇಷ್ಟು ಸೀನ್ ನೋಡ. ಬಾ ರೆಡಿ 3 2 1 ಎಲ್ಲಿ ನೀನು ಅಲ್ಲಿ ಹುಡ್ಕೋ, ನಾನು ಅಲ್ಲಿ ಹೋಗ್ತೀನಿ. ಆ್ಯಕ್ಚುಲಿ ಸಾಂಗ್ ಯಾವುದು ಅಂತ ಹೇಳಿಲ್ಲಲ್ಲ. ಸಾಂಗ್ ಕೇಳಿ ಯಾವುದು ಅಂತ ಕೇಳಿಲ್ಲ, ನೀನೇ ಹೇಳ್ತಿ ಹೇಳು. ಸಾಂಗ್ ಯಾವುದು ಗೊತ್ತಾ? ಜಗವೇ ನೀನು ಗೆಳತಿಯೇ ಅಂತ ನನ್ನ ಮಗಳಿಗೆ ಹೇಳೋದು ನಾನು. ಇಡೀ ಆಡ ಸುಸ್ತಾಗೋದು ಸಾಂಗು. ಇವಾಗ ನೋಡೋಣ ಎಷ್ಟೆಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಯಾಕೆಂದರೆ ಆ ಲೈನ್ ಬರೋಕ್ಕೂ ಮುಂಚೆ ಒಂದು ಮ್ಯೂಸಿಕ್ ಫುಲ್ ಈ ಬಟ್ಟೆಲ್ಲ ಮುಗಿಸಿರ್ತೀವಿ. ನೋಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ, ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಶೂಟ್ ಮುಗಿಸ್ತೀನಿ. ನಮ್ಮ ಕ್ಯಾಮ್ರಾ ಮೇಲೆಲ್ಲ ರೆಡಿಯಾಗಿದ್ದಾರೆ. ಈಗ ಶೂಟು ಸ್ಟಾರ್ಟ್. ರೆಡಿನಾ? ನೋಡಿ ಸ್ಟಾರ್ಟ್. ಈಗ ಫೋಟೋಸ್ಗಳು ಬಂದಿದೆ, ತೋರಿಸಿ ಹಂಗೆ ನೋಡೋಣ. ಹಾಂ, ಸಖತ್ತಾಗಿ ಬಂದಿದೆ ಫೋಟೋಸಲ್ಲಿ. ಕಾನ್ಸೆಪ್ಟ್ ಏನು ಅಂದರೆ, ನನ್ನ ಮಗಳನ್ನ ಹುಡ್ಕೋದು, ನಾನು ನನ್ನ ಬೇಬಿ ಸೇರ್ಕೊಂಡು ಹಂಗಿಂದ ಇಳ್ಕೊ ಬರ್ತಾರೆ ಅವರು. ಓಕೆ, ಸೊ ಈಗ ನನ್ನ ಬೇಬಿ ಬಾಗಿಲು ತಕ್ಕೊಂಡು ಹುಡ್ಕೊಂಡು ಓಡಿ ಬರ್ತಾಳೆ. ಓಕೆ ರೆಡಿ ಕ್ಲೋಸ್. ಬೇಬಿ ಗಾಬರಿ ಇರಬೇಕು, ನಗಾಡೋದು ಖುಷಿ ಇಲ್ಲ. ಯಾಕೆಂದರೆ ಕ್ಯೂಟಿನ ಹುಡ್ಕೋದು ನಾವು. ರೆಡಿ ನೋಡಿ ಇಲ್ಲಿ ಆ್ಯಕ್ಷನ್. ಹಾಂ, ಸೂಪರ್. ಎಷ್ಟು ಕ್ಯಾಮ್ರಾ ಇಲ್ಲಿದೆ, ಒಳಗಿದ್ದಾರೆ, ರೆಡಿ ಪಾಸ್ ಆಗ್ತಾ ಇದೆ. ಓಡ್ಬಾ ಓಡ್ಕೊಂಡು ಹೋಗು. ಹಾಂ, ಕಟ್. ಜಸ್ಟ್ ಅಂದರೆ ಇವಾಗ ಕ್ಯಾಮ್ರಾ ಆ್ಯಂಗಲ್ ಹಿಂಗಿದ್ರೆ ನೋಡಿ, ಈ ಥರ ಹಿಂಗೆ ಬರ್ತೀನಿ. ಈ ಥರ ಬಂದು ಇಲ್ಲಿ ನಿಂತ್ಕೊಂಡು ಈ ಥರ ಹಿಂಗೆ ನೋಡ್ತಾ ಜಸ್ಟ್ ಹಿಂಗೆ ಪಾಸ್ ಆಗ್ಬಿಡ್ತೀನಿ ನಾನು. ಸ್ಕೇಪ್ ಆಗಷ್ಟೆ. ಅಲ್ಲಿ ನಡೀತಿದೆ, ಓಡಿದ್ಲು. ಹಾಂ, ಸೂಪರ್. ಓ, ಇವರು ಓಡೋದ್ರಿಂದ. ಓಕೆ, ಆ ಲೊಕೇಶನ್ಸ್ ಆಯ್ತು. ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬಾ ಬೇಬಿ, ಆಮೇಲೆ ನಾನು ಬಿಟ್ಟೋದೆ ಅಂತ ಹೇಳ್ಬಿಡ್ತೀಯ ನೀನು. ಕರ್ಕೊಂಡೋದ್ರು ಹಂಗೆ ಹೇಳ್ತಾಳೆ ಅವಳು. ಹೆಂಗೆ ಅನಿಸ್ತಿದೆ ಎಕ್ಸ್ಪೀರಿಯನ್ಸು? ಸ್ಟಾರ್ಟ್ ಆಗಿದೆ ಅಲ್ಲ, ಚೆನ್ನಾಗಿ ಅನ್ನಿಸ್ತಿದೆ. ಹಾಂ, ಬೇಗ ಮುಗಿಸು ಅಂತ ಅನಿಸ್ತಿದೆ. ಆಮೇಲೆ ಬೇಗ ಮುಗಿಸ್ತೀನಿ, ಬೇಗನೆ ಮುಗಿಸ್ತೀನಿ. ಅಂದರೆ ಹೇಳ್ತಿದ್ದ ನೋಡಿ ಕತ್ಲಾದ್ರು. ಇಲ್ಲ ಬೇಗ ಮುಗಿಸ್ತೀನಿ. ಬರೀ ಓಡೋದಷ್ಟೇ ಬೇಬಿ. ಹಿಂಗೆ ಓಡೋ ಸೀದಾ ಒಂದು ಈ ಗ್ಯಾಪ್ ಬಂದಾಗ ಒಂದು ಕಡೆ ಈ ಕಡೆ ನೋಡು, ಆ ಥರ ನೋಡ್ಕೊಂಡು ಓಡು. ರೆಡಿ ಆ್ಯಕ್ಷನ್. ಹಾಂ, ಸುಸ್ತಾಗೋಯ್ತು ಓಡಿ. ಇದ್ರ ಮೇಲೆ ಜಂಪ್ ಮಾಡ್ತೀಯಾ? ಪ್ಯಾಂಟ್ ಬ್ಲಾಸ್ಟ್ ಆದ್ರೆ ಏನು ಮಾಡ್ತೀಯಾ? ಕೊಡು. ಹಾಂ, ಹೊಲಿಯೋಕ್ಕಲ್ಲ ಆಗಲ್ಲ, ಹಂಗೆ ಹಾರ್ಬೇಕಾತ ಮೇಲೆ. ನೋಡ್ತೀನಿ ಇಲ್ಲಿಂದ ಇಲ್ಲಿ ಬಂದು ಜಂಪ್ ಮಾಡೋದು ಬೇಡ, ಹಂಗಿಂದಾನೆ ಸೈಡಿಂದಾನೆ ಬರೋದಿತ್ತಲ್ಲ ಅಂದ್ಬಿಡ್ತಾರೆ.
ಅದು ಎಡಿಟಿಂಗಲ್ಲಿ ಬೇರೆ ಥರ ಇದು ಮಾಡ್ಕೊಂಡು ಇನ್ನೂ ಸ್ವಲ್ಪ ಹಿಂದೆನೇ ಹೋಗು. ಓಕೆ, ಇಲ್ಲಿ ಸ್ಟಡಿ ಮಾಡಿದ್ದಾರೆ. ರೆಡಿ? ಲಾಸ್ಟ್ ಹುಡ್ಕದ್ದು ಲಾಸ್ಟ್ ಇದು. ಬಾ ಓಡ್ಬಾ, ಹುಡಿಕಂತ ಓಡ್ಬಾ. ಹಾಂ ಸಾಕು. ಹಾಂ, ಅಯ್ಯೋ ದಬಾಕ ಬೀಳೋದಾಯ್ತು. ಕ್ಯಾಮ್ರಾ ಅಲ್ಲಾಡಿಲ್ಲ ಅಲ್ಲ? ಓಕೆ, ಈಗ ನಾನು ವಾಪಸ್ ಹಿಂಗೆ ಹುಡಿಕಂತ ಹೋಗ್ತಿದ್ದೆ. ರೆಡಿ? ಒಂದೊಂದು ಶಾರ್ಟು ಒಂದೊಂದು ಜಾಗದಲ್ಲಿ ಶೂಟ್ ಆಗ್ತಿದೆ. ಟೋಟಲ್ 165 ಪ್ರಾಪ್ಸ್ನು ಕವರ್ ಮಾಡೋಂಗೆ ಕಾಣ್ತಾ ಇದ್ದೀವಿ. ಓಕೆ, ಈಗ ಪ್ರೀ ವೆಡ್ಡಿಂಗ್ ಶೂಟ್ ಯಾವ ಥರ ಬರುತ್ತೆ ಸೀನ್ಸು ಆ ಥರ ಶೂಟ್ಸ್ಗಳು ತೆಗಿತಾ ಇದ್ದೀವಿ. ಇನ್ನೂ ಮುಗ್ದಿಲ್ಲ ನಮ್ಮದು. ಇಲ್ಲಿ ವಾಟರ್ ಫಾಲ್ಸ್ ಇದು ಬ್ಯಾಕ್ ಗ್ರೌಂಡ್ ಇದು. ಹಾಂ, ಇದೆ ಬ್ಯಾಕ್ ಸೈಡು. ಆ್ಯಕ್ಚುಲಿ ಕಾಲೆಲ್ಲ ನೋವು ಬಂದು ಹೋಗುತ್ತೆ, ಅಷ್ಟು ದೊಡ್ಡ ಜಾಗ ಇದು. ಅಷ್ಟು ಲೊಕೇಶನ್ಸ್ಗಳಿದ್ದಾವೆ ನೋಡಿ, ಇಲ್ಲಿ ಎಷ್ಟು ಲೊಕೇಶನ್ಸ್ಗಳಿದ್ದಾವೆ. ಎಲ್ಲಿ ಕರ್ಕೊಂಡು ಹೋಗ್ತವ್ರೆ ಇವರು? ವಿಜಿ ಬಾರೆ ನಿಧಾನಕ್ಕೆ ಬೀಳಬೇಡ. ಅವಾಗ ದಬಾಕ ಬೀಳಕ್ಕೆ ಹೋಗಿದ್ಲು. ಇದಂತ ಚೆನ್ನಾಗಿದೆ ಇಲ್ಲಿ ಲೊಕೇಶನ್ ನೋಡಿ. ಇದೆಲ್ಲ ಹೊಸ್ದಾಗಿ ಮಾಡಿರೋದು ಇದು. ನಾವು 2 ವರ್ಷದ ಹಿಂದೆ ಬಂದಾಗ ಇದೆಲ್ಲ ಇರಲಿಲ್ಲ. ಹಾಂ, ಯಾವ ಥರ? ಓಕೆ, ಹಾಂ, ಓಕೆ, ಹಾಂ, ಸೂಪರ್. ಕೂತ್ಕೋಬೇಕಂತೆ ಅರ್ಧ ಚಂದ್ರದಲ್ಲಿ. ನೋಡಿ ಇಲ್ಲೊಂದು ಬ್ರಿಡ್ಜ್ ನೋಡಿ ಹೆಂಗಿದೆ, ಬ್ರಿಡ್ಜ್ ಅಂಗಡಿ. ಇಲ್ಲಿ ಹುಷಾರು, ಒಳಗೆ ಕೂತ್ಕೊ. ಹಾಂ, ಲಾಸ್ಟ್ ಟೈಮ್ ನಾವು ಇಲ್ಲಿ ಮಾಡಿದ್ವಿ. ಹಾಂ, ಸೀನ್ ಚೆನ್ನಾಗಿತ್ತು ಇಲ್ಲಿ, ಚೆನ್ನಾಗಿದೆ. ಅದು ನಾವು ರೀಲ್ಸಿಗೆ ಮಾಡ್ಕೊಂಡಿದ್ವಿ. ಏ ಕ್ಯೂಟಿ ಹೀರೋಯಿನ್ ಎಂಟ್ರಿ ಆದ್ಲು. ಬಾ ಕ್ಯೂಟಿ ಬಾ, ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆಯಲ್ಲಿ ನೆಲ್ಲ ಒರೆಸ್ತಾಳೆ ಬೇಬಿ. ನೆಕ್ಸ್ಟ್ ಟೈಮಿಂದವರು ಬಟ್ಟೆ ಕೊಡಲ್ಲ ರೆಂಟಿಗೆ. ನೋಡಿ ಕರೀತಾವಳ ನನ್ನ. ಆಯ್ತು ಹೋಗೋಣ, ಶೂಟ್ ಮಾಡೋಣ. ಮುದ್ದು ಕಂದ. ಇವಾಗ ಇದರಲ್ಲಿ ತಾಳು ಲೆನ್ಸ್ ಜೋಬಲ್ಲೇ ಉಳ್ಕೊಂಡೈತೆ. ಬಾಕ್ಸ್ ನಿಮ್ಮ ಹತ್ರ ಇದಲ್ಲ? ಓಕೆ, ಬಾ ಮುದ್ದು. ಬಾ ಇಲ್ಲಿ ಅಮ್ಮ ಹತ್ರ ಬಾ ಇಲ್ಲಿ. ಬಾ ಬೇಗ ಬಾ, ಅಮ್ಮ ಹತ್ರ ಬಾ ಇಲ್ಲಿ ಅಮ್ಮ ಹತ್ರ. ಮಾತಾಡ್ಬಿಡಿ, ನೋಡ ಅವಳೇ ಬರ್ತಾಳೆ. ಬಾಯ್, ಟಾಟಾ ಬಾ. ಹಂಗೆ ಕೂರ್ಸು ಬಾ. ಕೊಡು ಕೈ ಕೊಡು, ಬಾ ಹೋಗೋಣ. ಸೊಳ್ಳೆ ಗಿಳ್ಳೆ ನೋಡ್ಬೇಕು, ಕಡಿತಾ ಇದ್ದಾವ ಏನೋ. ಬಾಯ್, ಟಾಟಾ ಬಾ ಮುದ್ದು. ಇಲ್ಲಿ ಬಾ. ಕೈಯಲ್ಲೊಂದು ಕಡ್ಡಿ ಹಿಡ್ಕೊಂಡು ಬಾ. ಮುದ್ದು ಬಾರೇ, ಬಾ ಅಮ್ಮ ಹತ್ರ ಬಾ. ಅಲ್ಲೆಲ್ಲೆಲ್ಲ ಕಳ್ಳಿ, ಅಜ್ಜಿ ಕಳ್ಳಿ, ಅಲ್ಲೆಲ್ಲೆಲ್ಲ ಬಾ ಅಮ್ಮ ಹತ್ರ ಬಾ. ಅಳ್ತಾವಳೆ ಕ್ಯೂಟಿ ನೋಡಿ. ಸೀನು ಎಲ್ಲಿ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇಲ್ಲಿ ಬೇಬಿ ಇಲ್ಲಿ ನೋಡಿಲಿ ಹೆಂಗೆ ಸಖತ್ತಾಗಿ ಬಂದಿದೆ ಅಂದರೆ, ಚೆನ್ನಾಗಿ ಬಂದಿದೆ. ಓಕೆ, ಸೂಪರ್. ಕ್ಯೂಟಿ ನಗಾಡೋದೇ ಇಲ್ಲ ಇವಳು. ಬೇರೆ ಟೈಮಲ್ಲಿ ಕಿಲ ಅಂತ ನಗಾಡ್ತಿರ್ತಾಳೆ. ಇಲ್ಲಿ ನೋಡಿ, ಇಲ್ಲೊಂದು ರೆಡ್ ಕಲರ್ ನೋಡಿ, ಏನು ಗೊತ್ತಾ ಅದು? ನನ್ನ ಬೇಬಿ ಲಿಪ್ಸ್ಟಿಕ್. ಮುತ್ತು ಕೊಡ್ತಾರೆ ಯಾವ ರೇಂಜಿಗೆ ಹಾಕೊಂಡ್ತಾಳೆ ಅಂದರೆ ಲಿಪ್ಸ್ಟಿಕ್ನ ಅವಳು ನೋಡಿ. ಕ್ಯೂಟಿ ನಗಾಡೆ ಪ್ಲೀಸ್. ಇವಳೆ ನೀವೇನಾರು ಮಾಡ್ಕೊಳ್ಳಿ, ನಾನು ನಗಾಡಲ್ಲ ಅಷ್ಟೇ ಅಂತಲೇ ಹೇಳ್ತಾವಳು ಇವಳು. ಓಕೆ, ಇವಾಗ ಹೆಂಗೆ ತಗೊಳ್ಳೋಣ ಅಂದರೆ
ಇಲ್ಲಿಂದ ಈ ಆ್ಯಂಗಲಲ್ಲಿ ಇವ್ರು ಪಾಪನ ಹಿಡ್ಕೊಂಡು ಹಿಂಗೆ ನಿಂತಿರ್ತಾಳೆ, ಓಕೆನಾ? ಸೊ ಪಾಪನ ಹಿಡ್ಕೊಂಡು ನಿಂತಿರ್ತಾಳೆ, ನಾನು ಇದನ್ನು ಪಾಪಗೆ ಗಲ್ಲಾಗಿ ಹಿಂಗಂದು ಪಾಪಗೆ ಮುತ್ಕೊಡಕ್ಕೆ ಹೋಗಿ ಇವಳಿಗೆ ಮುತ್ಕೊಡ್ತೀನಿ. ಇವಳು ಕೊಟ್ಟ ತಕ್ಷಣನೇ ನಂಗೆ ಹಿಂಗೆ ಹೊಡಿತಾಳೆ, ಹೊಡೆದು ಹಿಂಗೆ ಮುಂದೆ ಹಿಂಗೆ ಪಾಸ್ ಆಗ್ತಾಳೆ. ಇಷ್ಟು ಒಂದು ಸೀನ್. ನೆಕ್ಸ್ಟ್ ನಾನು ಅಲ್ಲಿಂದ ಕ್ಯಾರಿ ಫಾರ್ವರ್ಡ್ ಆಗ್ತೀನಿ. ಆಯ್ತಾ? ಹಾಂ, ಪ್ಲೇನೇ ಮಾಡಿ ಇಟ್ಟಿದ್ದೀನಿ. ನಮ್ಮ ಅಮ್ಮನ ಕೈ ಕೊಟ್ಟಿದ್ದೀನಿ ವೀಡಿಯೋ ಮಾಡೋಕ್ಕೆ. ಓಕೆ ಬಸ್ ನಾನು ಹಿಂಗೆ ಎಂಟ್ರಿ ಕೊಡ್ತೀನಿ. ರೆಡಿ ಆ್ಯಕ್ಷನ್. ಇವರು ಶೂಟಿಂಗ್ ಮುಗಿಯುವಾಗ ಬೆಳಗಾಗುತ್ತಾ ಅಂತ. ಆ್ಯಕ್ಷನ್. ಎಲ್ಲೆಲ್ಲ ಕಚ್ಚಿದೆ ತೋರ್ಸ. ಅಯ್ಯೋ ಪಾಪ, ಅವು ಎಷ್ಟು ಹಸ್ದಿದ್ದವೇನೋ ಪಾಪ ಎಲ್ಲ. ಅಯ್ಯೋ ಪಾಪ, ಕುಸ್ತಿಗೆ ಹೊರಟಾಗಿದೆ. ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ನೋಡಿ, ಇವರೆಲ್ಲರೂ ಕ್ಯಾಮ್ರಾ ಲೈಟು ಹಿಡ್ಕೊಂಡಿದ್ದು ನೋಡಿ ನನ್ನ ಗೊಂಬೆಗೆ ಭಯ ಆಗೋಗೈತೆ. ಯಾರೋ ರಾಕ್ಷಸರು ಬಂದ್ಬಿಟ್ಟವ್ರಿ ಅಂತ. ಇಟಿ ಇಲ್ಲಿ ಒಂದು ಹೂವು ರೋಜಾ ಹೂವು ಎಲ್ಲೈತೆ, ಅದೊಂದು ಕೊಡೋಣ. ಇಲ್ಲೈತೆ ತಗೋ. ಯಾರಿವಳು? ಬಾ 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 ಇಲ್ವಾ? ಯಾರು ಕ್ಯೂಟಿ? ಇದು ಮಾಡೋಣ ನೋಡಿ. ಒಂದು ಚೂರು ಮುಖದಲ್ಲಿ ಒಂದು ಚೂರು ನಗುನೇ ಇಲ್ಲ. ಕ್ಯೂಟಿ ಅಳಕ್ ಸ್ಟಾರ್ಟ್ ಆಯ್ತು ಕ್ಯೂಟಿ, ಅಳಕ್ ಸ್ಟಾರ್ಟ್ ಆಯ್ತು. ಬಾ ಕ್ಯೂಟಿ, ಬಾ ಬಾ ಎತ್ಕೊಂತೀನಿ, ಬಾ ಕ್ಯೂಟಿ, ಬಾ ಬಾ ಬಾ. ಬಂತ, ಚೆನ್ನಾಗ್ ಬಂತ ಅದು. ಮುದ್ದು ನಗಾಡೆ ಅಚ್ಚಿ ಕಳ್ಳಿ ಹೌದು, ಜೋರಾಗಿ ನಗಾಡ್ತಿರ್ತಾಳೆ ಕೀಟಿ ಮರಿ. ಇಲ್ಲಿ ಪ್ಲೀಸ್ ನಗಾಡೆ ಸುಬ್ಬಿ. ನಗಾಡಲ್ಲ, ಶೂಟ್ ಮುಗಿದ್ಮೇಲೆ ನಗಾಡ್ತಾಳೆ. ಹೌದು, ಶೂಟ್ ಮುಗಿದ್ಮೇಲೆ ಯಾರು ಇಲ್ಲದಿದ್ರೆ ಬರೀ ನಾವು ಅಷ್ಟೇ ಕಾಣಿಸುತ್ತೆ. ಹೆಂಗ್ ಆಡ್ತಾಳೆ ನೋಡಿ, ಇವಾಗ ನಗಾಡ್ತಾಳೆ. ಆಕ್ಷನ್ ಅಂದಾಗ ನಗಾಡಲ್ಲ. ಅಚ್ಚಿ ಕಳ್ಳಿ ಹೋಗೋದು ನೋಡಿ. ಇಲ್ಲಿ ಒಂದು ಚೂರು ನಗಾಡಲ್ಲ ಸುಬ್ಬಿ. ನಿಂಗೆ ಬೆಸ್ಟ್ ಹೇಳ, ನಾನು ಇಲ್ಲಿ ಫೋಟೋ ಶೂಟು ವೀಡಿಯೋ ಶೂಟ್ ಅಂತ ಹೊರಗಡೆ ಕರ್ಕೊಬರಲ್ಲ. ನಿಂಗೆ ಮನೇಲೇ ನಾನೇ ಕ್ಯಾಮ್ರಾದಲ್ಲಿ ವೀಡಿಯೋ ತೆಗಿತೀನಿ ನಿಂದು. ಇಲ್ಲೇ ಈಗ ಈ ಬಟ್ಟೆಯಲ್ಲಿ ಒಂದಿಷ್ಟು ಮುಗೀತು ಸೀನು. ಈಗ ನೆಕ್ಸ್ಟ್ ಬಟ್ಟೆ ಚೇಂಜ್. ಈಗ ಓಕೆ, ಬಟ್ಟೆ ಚೇಂಜು. ಇಲ್ಲಿ ನೋಡಿ ಕ್ಯೂಚಿ, ಎಲ್ಲಮ್ಮ ತೋರ್ಸಮ್ಮ ನಿಂದು ಬಟ್ಟೆ ಹೆಂಗೆ ಕಾಣ್ತಾಳೆ ನೋಡಿ. ಓ, ಇಲ್ಲಿ ನನ್ನ ಕ್ಯೂಟಿ ನೋಡಿ, ಹೀರೋಯಿನ್ ನಗಡಮ್ಮ ತಾಯಿ. ನನ್ನ ತೋರ್ಸೆ ಬೇಬಿ, ನನ್ನ ತೋರಿಸಿ. ಇಲ್ಲಿ ನೋಡಿ ನೋಡಿ, ಹೊಟ್ಟೆ ಡುಮ್ಮನ್ ನೋಡಿ. ಇಡ್ಲಿ ದೋಸೆ, ಮಸಾಲೆ ದೋಸೆ ಏನು ಬೇಕು ಸರ್ ಹೇಳಿ. ಉಸಿರು ಒಳಗೆ ಎಳ್ಕೊಂಡಿರು. ನಡ್ರಿ, ಸಾಕು ನಡಿಯಮ್ಮ ನೀನು. 7 ಗಂಟೆಲಿ ಮುಗಿಸ್ತೀನಿ ಅಂದೆ, ಇವ್ನು ಮುಗಿಸೋದಂತೂ ಕಾಣೆ ನಾನು. ಟೈಮ್ ಎಷ್ಟು ಈಗ? 7 ಗಂಟೆ ಅನ್ನ ಬೇಬಿ, 8 ಗಂಟೆ ಒಳಗೆ. ವಾ ನಡಿಯಪ್ಪ, ಆದಷ್ಟು 7 ಗಂಟೆ ಇದನ್ನ ಹೇಳಿದ್ದೀನಿ. 6:30 ನೋಡಿ, ಒಳ್ಳೇದಾಯ್ತಲ್ಲ ಅವಾಗ ನಿಮಗೆ. ಪಕ್ಕ ಅಂತ ಸಣ್ಣ ಕಾಣಲ್ಲ ನಾನು ಈ ಬಟ್ಟೆಲಿ. ಕಣಪ್ಪ, ಸಣ್ಣ ಕಣ್ತೀಯ. ಮೊಟ್ಟೆ ಒಳಗೆ ಕೂರಿಸೋಣ ಅಂದರೆ ಇವಳು ಜೀಪಲ್ಲಿ ಕೂರಿಸಿದ್ದಾರೆ. ನೆಕ್ಸ್ಟ್ ಕೋಳಿ ಮೊಟ್ಟೆ ಒಳಗೆ ಕೂರಿಸಿ ಕಿಟಿನ. ಕಿಟಿ ಮುದ್ದು ಯಾರದು? ನಗಾಡ್ಬೇಕಾಯ್ತಾ ಸುಬ್ಬಿ? ನಗಾಡೋದೇ ಇಲ್ಲ ಹೇಳು. ರೆಡಿ ಆದ್ರು ಸ್ಟ್ರೈಟ್ ಇದು. ಓಕೆ, ಮನೇಲಿ ಅಷ್ಟೊಂದು ನಗಾಡ್ತೀಯಲ್ಲೇ, ಒಂಚೂರು ನಗಾಡೋದೇ ಇಲ್ಲ ಹೇಳು. ಕಿಟಿ ಟಾಟಾ, ಬಾಯ್ ಬಾಯ್ ಬಾಯ್. ಯಾರದು? ಅಳತ್ ನೋಡಿ, ಅಳಕ್ ಸ್ಟಾರ್ಟ್. ಹಾಂ, ಅವ್ರು ರೆಡಿ ಆದ್ಮೇಲೆ ಕೂರ್ಸೋಣ. ಕಿಟಿ ಇಲ್ಲಿ ಇಲ್ಲಡ. ಬರೀ ಇದ್ರಲ್ಲೇ ತಕ್ಕಳದ ವೀಡಿಯೋಸು, ಚಿಕ್ಕ ವೀಡಿಯೋಸ್ಗಳು ಅಂದರೆ ಒಂದು ರೀಲ್ ಥರ 1 ನಿಮಿಷಕ್ಕೆ ಒಂದು ಮ್ಯೂಸಿಕ್ ಅವರೇ ಮ್ಯೂಸಿಕ್ಕಿಗೆ ಮಾಡಿಕೊಡ್ತಾರೆ.
ನೋಡಿ ಮಕ್ಳುಗಳಿದ್ದು ಥೀಮ್ಸ್ಗಳು ಎಷ್ಟಿದ್ದಾವೆ ಅಂದರೆ ಲೆಕ್ಕ ಇಲ್ಲದಿರಷ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಮಕ್ಳುಗಳಿದ್ದು ಫೋಟೋಶೂಟು ವೀಡಿಯೋ ಶೂಟೆಲ್ಲ ಇಲ್ಲಿ ಮಸ್ತಾಗಿ ಮಾಡಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಫಿ ಇದು ಕ್ಯೂಟಿ ಕಾಫಿ ಲೋಟ ಇಡಿಸ್ತಿಲ್ವನೇ? ಇದು ತೆಗಿಬೋದ ನೋಡೋಣ. ಇಲ್ಲ, ಇದು ಯಾವುದು ತೆಗಿಯೋಕ್ಕಾಗಲ್ಲ. ಇಲ್ಲಿ ಹೊಯ್ ಒಳಗೆ ಕರ್ಸು ಕೀಟಿ. ತೆಗೀರಿ. ನೋಡಿ, ಇವಾಗ ಏನಾದ್ರು ಒಂದು ಇದು ಮಾಡ್ತಾವಳ, ಪೋಸ್ ಕೊಡ್ತಾವಳ ಕೀಟಿ. ಇಲ್ಲಿ ಕೊನೆಗೂ ಸ್ವಲ್ಪ ನಗಾಡೋದ್ಲು ಸುಬ್ಬಿ. ಯಾರು ಅವಳು ಹಾಡು ಹಾಕಿದೀಗ ನಗಾಡ್ತಾವಳೆ. ಬಂತ ಒಂದು ಸೀನ್ಸ. ಓಕೆ, ಯಾರ್ದದು ಸಾಂಗ್? ಯಾರು ಪ್ರರ್ವಿ ಅಜ್ಜಿ ಏನು ಅಲ್ಲಲ್ಲ ಇಲ್ಲ ನಗಾಡ್ತಾಳೆ ಮಳ್ಳಿ. ಕೀಳೋದುಡ ಅವನ್ನೆಲ್ಲ ಓಡ್ ಬಂದು ಯಾರು ಅದು ಕೇಳಿದ್ದು ನಾನು. ನೀವು ಬನ್ನಿ, ಅವಳನ್ನು ಬಿಡೋಣ, ನೀವು ಅಲ್ಲಿ ಕುತ್ಕೊಳ್ಳಿ ಅಂತ. ನೈಟ್ ಶೂಟ್ಗೆ ಎಲ್ಲ ಕಡೆ ಲೈಟಿಂಗ್ ಹಾಕಿದ್ದಾರೆ. ಸೂಪರಾಗಿ ಕಾಣ್ತಿದೆ ಎಲ್ಲ. ನಾನು ಕ್ಯೂಟಿಂಗ್ ಕರ್ಕೊಂಡೋರು ಕೀ ಕೊಟ್ಟು ಕಳಿಸಿದ್ದೀನಿ. ಕ್ಯೂಟಿಂಗ್ ಕರ್ಕೊಂಡೋದ್ರು. ನಂದು ಹೇಳ್ದು ಒಂದು ಸ್ವಲ್ಪ ಕಪ್ಪಲ್ ಇದೆಲ್ಲ ಶೂಟ್ ತಗೊಳ್ಳೋಣ ಅಂತ. ಟೈಮ್ ಆಗ್ತಾ ಒಂದು ಸೊಳ್ಳೆ ಹೊಡಿತಾಳೆ. ಓಕೆ ಓಕೆ ಹಿಂದೆಯಿಂದ ಹಗ್ ಮಾಡ್ತಾರೆ. ಓಕೆ, ಅವರು ಬಂದು ಫೇಸ್ ಟರ್ನ್ ಮಾಡಿ ಅವ್ರನ್ನ ನೋಡಿ ಅಷ್ಟೇ. ಓಕೆ, ಅವ್ರ ಫೇಸ್ ಆ ಕಡೆ ಇರುತ್ತಾ? ಓಕೆ, ಸರಿ, ಡನ್. ಆಫ್ ಮಾಡ್ಕೊ ಬರ್ತೀರಾ, ಅವ್ರು ಎತ್ಕೋತಾರೆ. ಎತ್ಕೊಂಡಾಗ ನೀವು ಜಸ್ಟ್ ಹ್ಯಾಂಡ್ಸ್ ಓಪನ್ ಮಾಡಿ ತುಂಬ ಜಾಸ್ತಿ ಮೇಲ್ ಬೇಡ, ಜಸ್ಟ್ ನೀವು ಎತ್ಕೋಬೇಕಾ? ಎತ್ಕೋಬೇಕು. ಇವಳನ್ನ ನೀವು ಇಲ್ಲಿಂದ ವಾಕ್ ಮಾಡ್ಕೊ ಬಂದು ಅವ್ರನ್ನ ನೋಡ್ಕೊಂಡು ಈ ಥರ ಹಿಂಗೆ ಎತ್ಕೋತೀರಾ. ಈ ಬಾಡಿ ನಾನು ಎತ್ಕೋಬೇಕೀಗ. ಅಯ್ಯೋ, ಏನು ಸರ್ ನೀವು ಹಿಂಗೆ ಹೇಳ್ಬಿಟ್ರಿ? ಅಯ್ಯೋ ದೇವ್ರೆ, ಕಾಣಲ್ಲ ಅಷ್ಟೇ. ಬರಲಾ? 1 2 3 ತರ ರೊಟೇಟ್ ಫಾಸ್ಟ್ ಸ್ವಲ್ಪ ಓಕೆ, ರಿಲ್ಯಾಕ್ಸ್. ಅಯ್ಯೋ ಒಳಗಡೆ ಬಂದು ಜಸ್ಟ್ ಇದು ಕ್ಲೋಸ್ ಇರುತ್ತೆ. ಓಕೆ, ಈ ಥರ ಅವ್ರನ್ನ ಇನ್ನೇನು ಹಗ್ ಮಾಡಿ ಅವ್ರನ್ನ ಜಸ್ಟ್ ಈ ಥರ ಹಿಂಗೆ ಮೂವ್ಮೆಂಟ್ ಮಾಡಬೇಕು. ಓಕೆ, ಒಳಗೋಗಿ ರೊಮ್ಯಾನ್ಸ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಸಾಕಾಗಿದೆ ನಮಗೆ ಮಾಡಿ ರೊಮ್ಯಾನ್ಸ್. ಅದೇ ರೆಡಿನಾ? ರೆಡಿ 1 2 3 ತರ ಆ್ಯಕ್ಟ್ ಮಾಡಿ. ಓಕೆ, ರಿಲ್ಯಾಕ್ಸ್. ಯಾ, ಪರ್ಫೆಕ್ಟ್. ರಿಲ್ಯಾಕ್ಸ್. ಸಾಕಲ್ಲ ಇದರಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಬಿಡ್ತೀವಿ. ಹೊರಡೋಣ ಬಾಯ್, ಟಾಟಾ. ಹೋಗೋಣ ತಾಳು. ಲಾಸ್ಟ್ ಕಾಸ್ಟ್ಯೂಮು ನೋಡಿ, ನನ್ನ ಬೇಬಿ ರೆಡ್ ಡೇಂಜರ್. ಇವಳು ಡೇಂಜರ್ ಬೈ. ಇನ್ನೊಂದು ನನ್ನ ಕ್ಯೂಟಿ ಫುಲ್ ರೆಡ್ ಹಾಕೊಂಡಿದ್ದಾಳೆ, ಫುಲ್ ಮುಚ್ಕೊಂಡವ್ರೆ. ನಾನು ಯಾರು ಗೊತ್ತಾ? KGF ಅಲ್ಲಿ ರಾಕಿ ಬಾಯ್ ಬರಲ್ವ ಹಂಗೆ, ರೆಡ್ ಕಲರ್ ಜಾಕೆಟ್. ಸಲಾಂ ರಾಕಿ ಬಾಯ್ ಅಂತ. ಸಾಮ್ರಾಟ್ ನಾನು. ಆಯ್ತು, ಸರಿ, ನಡಿ. ತೆಗ್ದು ಬಿಟ್ಟ ಅಂದರೆ ನನ್ನ ಬೇಬಿನ ನೋಡಿ ಇವರಮ್ಮ ದಪ್ಪ ಕಣ್ಣು ಬಿಡ್ತವ್ರೆ. ಹೆಂಗೆ ಬಿಡ್ತಾ ಇದ್ದೀರಾ ಕಣ್ಣು ತೋರಿಸಿ? ಕ್ಯೂಟಿ ಓನಾ ನೋಡಿ ನಿಂತಿರೋದು ನೋಡಿ ಕ್ಯೂಟಿ. ಅಯ್ಯೋ ಏರ್ ಬಂಟು ಸಲಿದೆ ಆ ಸೈಡ್ ಕೂರಿಸಿ ಓಡ್ ಬಾ. ಬಾ ಬಾ ಗೀಟಿ ಬಾ. ಗೀಟಿ ಬಾ ಬಾ ಬಾ. ಬರೀ ಬೆರಳೆ ತೋರ್ಸೋದಾಯ್ತು ಅವಳು. ಬಾ ಇಲ್ಲಿ, ಬಾ ಇಲ್ಲಿ, ಬಾ ಬಾ. ಇಲ್ಲೋಡು ಕ್ಯೂಟಿ. ಫೋನ್ ತಗೋ, ಫೋನ್ ಬಾ, ತಗೋ ಬಾ ಫೋನ್. ಬಾ ಬೇಗ, ಬಾ ಬೇಗ. ಬೇಗ ಬಾ. ಆಯ್ತು ಬಾ. ಓಕೆ, ಅದು ಯಾವ್ದು ಇದು ಮಾಡಲ್ಲ. ಇಲ್ಲಿ ಬಾ. ಅಳದ್ ನೋಡಿ,
ಒಳಗೆ ಶುರು ಆಯ್ತು ಕ್ಯೂಟಿದು. ಹಾಂ ಕೊಡು ಹೋಗಿ ಮಾತಾಡ್ಸಿ. ಬಾ ಇಲ್ಲಿ ಬಾ ಬಾ ಇಲ್ಲೊಂದು ಕಡೆ ತಗೊಳ್ಳಿ ಸಾಕು. ಬಾಬಾ ಬಾಬಾ ಸುಂದ್ರಿ. ಓಕೆ ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ವೆಲ್ಕಮ್ ವೆಲ್ಕಮ್ ಬೇಬಿ ನ್ಯೂಲಿ ಬೋರ್ನ್ ಬೇಬಿ. ರೆಡಿ ರೆಡ್ಡಿ ನಡಿಲಿ ನಡಿಲಿ ಬಂಗಾರಿ ನೋಡು. ನೋಡತ್ತಾರ ನಿನ್ ನೋಡತ್ತಾರ ತಗೋ. ಆ ಥರನೇ ಕೂರ್ಸ್ಬೇಕಂತ. ಹೌದಮ್ಮ, ನೀನ್ ಮಾತಾಡ್ಸ್ಬೇಡದ್ದು, ನೀನ್ ಸುಮ್ಮನೆ ಇರ್ಬೇಕು. ಸ್ಟಾರ್ಟಿಂಗ್ ಔಟ್ ನಿಂತ ನೋಡೋ ತನಕ ಅಷ್ಟೇ ಮಾತಾಡ್ಸು. ಆಮೇಲೆ ಮಾತಾಡ್ಸ್ಬೇಡ, ನಾನ್ ಮಾತಾಡ್ಸ್ತೀನಿ. ರೆಡಿ ರೆಡಿ ಕಿಟಿ ಮಾಮ ಮಾತಾಡ್ಸಿ ಈಗ. ಬಂಗಾರಿ ನಡಿಲಿ ನಡಿಲಿ. ತೋರ್ಸು. ಏಯ್ ರೆಡಿ ಅಂದ್ರೆ ನಾನು ರೆಡಿ. ಓಕೆನಾ? ರೆಡಿ. ರೆಡಿ ಪ್ಲೇ ಬರ್ಲಾ? ಹಾ ಐ ಐ ಐ ಐ ಬಂಗಾರಿ ಬಂಗಾರಿ ನೋಡು 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 ನೋಡು. ಅವ್ನ ಮೊಬೈಲ್ ಅವನ ಹತ್ರ ಇದೆ. ಸರ್ ಬಾಬದು ಎಷ್ಟು ನನಗೆ ನಾನಿದ್ದವನು ಎಲ್ಲಿ ನಿಂತಿರ್ತೀನಿ ಅಂತಂದರೆ ಇಲ್ಲಿ ನಿಂತಿರ್ತೀನಿ. ಜಸ್ಟ್ ಈ ಥರ ಕೈ ಕಟ್ಕೊಂಡು ಅವರು ಕಾಣ್ತಾರೆ, ನಾನು ಕಾಣ್ತೀನಿ. ಬಟ್ ವೀಡಿಯೋದಲ್ಲಿ ಫಸ್ಟ್ ನಾನು ಕಾಣಲೇಬಾರ್ದು, ನಾನು ಕಾಣಬಾರ್ದು. ಜಸ್ಟ್ ಇಲ್ಲಿಂದ ನೀವು ಹಿಂಗೆ ಬಂದರೆ ಇವಳು ಮತ್ತು ಪಾಪು, ಹಿಂದೆ ಬಂದರೆ ನಾನು. ಹಿಂದೆ ನೋಡೋಕ್ಕಿದೆ, ಸುಮ್ಮನೆ ಇದೆ. ಪುಣ್ಯ ಫೋಕಸ್ ಆಯ್ತಾ? ಚೆನ್ನಾಗಿ ಬಂತ ಅದು? ಒಂದ್ಸಲ ತೋರಿಸಿ ನೋಡೋಣ ಅಣ್ಣ. ಬೇಬಿ ಹೆಂಗ್ ಬರ್ತಿದೆ ಶೂಟ್? ಶೂಟ್ ಹೆಂಗ್ ಬರ್ತಿದೆ? ಸಕ್ಕದ ಬರ್ತೈತೆ. ಸುಸ್ತಾಯ್ತಾ ಇವಾಗ ಓಕೆ ಅಲ್ಲ? ಶೂಟ್ ಮಾಡಿ ಶೀತನೇ ಹೋಗ್ಬಿಟ್ಟಿದೆ. ಕಿಟಿ ಇವರೆಲ್ಲ ಹೋದ್ರು ವಾಯ್ಸ್ ಬರ್ತಾವೆ. ಓ ಅಲ್ಲಿ ತಳ್ಳಿ, ಎಲ್ಲಿ ಅಂತ ತೋರಿಸ್ತೀನಿ ತಳ್ಳಿ. ಅಲ್ಲ ಲೈಟ್ ಬಿಡಿ ಅವ್ರಿಗೆ. ಇಲ್ಲಿ ನೋಡಿ, ಇಲ್ಲಿ ನಿಂತಿದ್ದಾರೆ. ಅಲ್ಲಿಂದ ಶಾರ್ಟ್ ಈಗ ಇಲ್ಲಿಗೆ. ಶೂಟ್ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿ ಬರ್ತಾಯಿದೆ. ಶೂಟ್ ಮಾತ್ರ ಮಸ್ತು. ರೆಡಿ ಓಕೆ ರೆಡಿ ಆಕ್ಷನ್. ಐ ಬಂಗಾರಿ ಏಯ್ 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 ಬಂಗಾರಿ ನೋಡಿಲಿ ನೋಡಿಲಿ ಬಂಗಾರಿ ನೋಡು 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 ಇಲ್ಲಿ ಇಲ್ಲಿ ಇಲ್ಲಿ. ಪ್ರೇಮಲೋಕ. ಓಕೆ ರೆಡಿ ಸ್ಮೈಲ್. ನೀವೇ ನೋಡಲಿಲ್ಲ. ಬೇ ಸುಸ್ತಾಗಿ ಹೋಗೋದಂಗಿದೆಯಾ? ಟೈಮು ಸ್ಟಾರ್ಟ್ ಮಾಡಿದ್ದು ನಾವು ಎಷ್ಟು ಗಂಟೆಗೆ? ಮೇಕಪ್ ಎಲ್ಲ ಮುಗಿದು ಮೇಕಪ್ ಎಲ್ಲ ಮುಗ್ದು ನೀನು ವಿಡಿಯೋ ಶೂಟ್ ಬಂದು 4:15 ಆಗಿತ್ತು ಸ್ಟಾರ್ಟು. ಈಗ 9 ಗಂಟೆ ಅಲ್ವಾ? ಓಕೆ ಕೊನೆಗೂ ಮುಗಿಸಿದ್ವಿ.
ಮೇಯ್ನಾಗಿ ಇವ್ರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ಮ ಹೆಸರು? ತರುಣ್. ಥ್ಯಾಂಕ್ ಯು ಸೊ ಮಚ್. ಕಾಣಿಸ್ತವ್ರೆ ಬೆಳ್ಳಗವ್ರಲ್ಲ. ಥ್ಯಾಂಕ್ ಯು. ಇವ್ರು ಕಾಣ್ತಾ ಇಲ್ಲ, ಅಲ್ಲಿ ಬೆಳಕಿಗೆ ಕಾಣ್ತವ್ರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಟೈಮ್ ಬಂದು 9:30 ಆಗಿದೆ. 9:30 ಆಗಿದೆ. ಸೊ ಫಸ್ಟ್ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಊಟಕ್ಕೆ ಹೊರಡ್ತೀವಿ. ಫಸ್ಟು ಇದೆ ಬಿಸಿನೀರು ತಗೋ, ಇದಕ್ಕೆ ಇದು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಗಡೋದು ನೋಡಿ ಇವಳು ಸುಬ್ಬಿ. ಓಕೆ, ಫುಲ್ ನಿಜವಾಗ್ಲೂ ಮೇಯ್ನಾಗಿ ಅವರಿಬ್ಬರಿಗೆ ನಾನು ಅವ್ರುಗಳಿಗೆಲ್ಲ ಥ್ಯಾಂಕ್ಸ್ ಹೇಳಿದ್ನಲ್ಲ ಬೇಬಿ. ಆ್ಯಕ್ಚುಲಿ ಇವರಿಬ್ಬರಿಗೆ ಸಾರಿ ಹೇಳಬೇಕು, ಯಾಕಂದ್ರೆ ಇವರಿಬ್ಬರಿಗೆ ಸಾಕಾಗೋಗಿದೆ ಇವರಿಬ್ಬರಿಗೆ. ಇವಾಗ ನೋಡಿ, ಇವಾಗ ಅಳ್ತಾಳೆ. ನಿಜವಾಗ್ಲೂ ಸುಸ್ತಾಗಿ ಹೋಗಿದೆ ಇವರಿಬ್ರಿಗೆ, ಯಾಕೆಂದ್ರೆ ಪಾಪುನ ಇಟ್ಕೊಳ್ಳೋದು ಇವ್ರುಗಳಿಬ್ಬರು ಸಾಕಾಗೋಯ್ತು. ಸೊ ನೋಡೋದ್ರಲ್ಲ ಹೇಗೆ ಬಂತು ವಿಡಿಯೋ ಶೂಟ್ ಅಂತ. ಬೇಬಿ ಏನಾದ್ರು ಹೇಳ್ತೇನೆ? ಕೊನೆಗೂ ಮುಗಿದು ಖುಷಿ ಆಯಿತು. ಸುಸ್ತಾಗೋಗೈತೆ. ಸೊ ನಾನೇನೇನು ಹೇಳಲ್ಲ. ಆ್ಯಕ್ಚುಲಿ ಇದರ ರಿಸಲ್ಟು, ಈ ವಿಡಿಯೋದ ರಿಸಲ್ಟು ನನ್ನ ಮಗಳು ಬರ್ತ್ಡೇ ದಿನವೇ ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ನೋಡಿ, ಸೊ ಸಪೋರ್ಟ್ ಮಾಡಿ ಅಷ್ಟೇ ಹೇಳೋದು. ಸೊ ನೋಡೋದ್ರಲ್ಲಿ ಬಿಹೈಂಡ್ ದಿ ಸೀನ್ಸ್ ಎಲ್ಲ ಹೇಗೆ ನಡೀತು ಅಂತ ಈ ಥರ ನಡೀತು. ಸೊ ಇದೀಗ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಹೀರೋಸ್, ಬಾಯ್.